ಬಂದ್ರು ಬಂದು ಜಾಗ ನೋಡಿದ್ರು. ಜಾಗ ನೋಡಿ ಎಷ್ಟು ಖುಷಿ ಪಟ್ರು ಅಂದ್ರೆ ಈ ದೂಸರ ಮಾತಾಡ್ಲಿಲ್ಲ. ಅಲ್ಲಿ ಏನ್ ಕೊರತೆ ಇದೆ ಅಣ್ಣ ಅಂತ ಹೇಳಿದ್ರು. ಈ ತರ ಎಮ್ಸೆಂಡ್ ಜಲ್ಲಿ ಬೇಕು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ 2 ಲೋಡ್ ಕಳ್ಸಿಕೊಟ್ರು. ಇದೇ ತರ ಎಲ್ಲರೂ ಮನ್ಸು ಮಾಡ್ಬಿಟ್ರೆ ಆದಷ್ಟು ಬೇಗ ಕೆಲಸ ಕಂಪ್ಲೀಟ್ ಆಗುತ್ತೆ. ನೀವೆಲ್ಲೋ ಕುತ್ಕೊಂಡು ನೋಡೋದ್ರ ಬದಲು ಒಂದ್ಸತಿ ವಿಸಿಟ್ ಮಾಡ್ಬಿಡಿ. ಬೇರೆ ಏನು ನೀವು ಕೊಡೋದ್ ಬೇಡ ಸರ್. ಅದು ಕೊಡ್ತಾರೋ ಬಿಡ್ತಾರೋ ಅಲ್ಲಿ ಬಂದು ಸ್ಪಾಟ್ ಅಲ್ಲಿ ಕಣ್ಣಲ್ಲಿ ನೋಡ್ಬೇಕು ಸರ್. ಜನಗಳಿಗೆ ಅನುಭವ ಬರ್ಬೇಕು, ಅದ್ರ ಶ್ರಮ ಏನ್ ಬೀಳ್ತಾರೆ ಯೋಗೇಶ್ವರ್ ಅಂತ ಅಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ನಮ್ಮ ರಾಮಣ್ಣ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಇಲ್ಲ ಆಚರಣೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅಲ್ಲಿಗೆ 2 ಲೋಡ್ ಎಮ್ಸ್ಯಾಂಡ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ನಿಮಗೆ ಜನ್ಮದಿನದ ಶುಭಾಶಯಗಳು. ಎಲ್ಲರೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಣಿಸ್ಲಿ ಸರ್. ದೇವ್ರು 100 ವರ್ಷ ಚೆನ್ನಾಗಿಟ್ಟಿರಲಿ. ಸೊ ಖುಷಿ ಆಯಿತು. ಯಾಕಂದರೆ ಅಲ್ಲಿಗೆ ಮೆಟೀರಿಯಲ್ ಅವಶ್ಯಕತೆ ತುಂಬ ಇತ್ತು. ನೀವೇ ನೋಡಿದ್ರಿ ಜಾಗ ಬಂದು. ಒಳ್ಳೇದಾಗಲಿ. ಬನ್ನಿ ಅಣ್ಣ, ಬನ್ನಿ ಅಣ್ಣ. ಒಳ್ಳೇದಾಗಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ ಯು. ಜನ್ಮದಿನದ ಶುಭಾಶಯಗಳು ನಿಮಗೆ. ಥ್ಯಾಂಕ್ಸ್ ಅಣ್ಣ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಶ್ರಮದಲ್ಲಿ? ಅಣ್ಣ ನಾವು ಏನು ಹೇಳಕ್ಕೆ ಇಷ್ಟ, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೋ ನಿಮ್ಮದು. ನಾವು ಒಂದ್ಸತಿ ಆಶ್ರಮದಲ್ಲಿ ಒಂದು ಮಧ್ಯಾಹ್ನದ ಊಟ ಕೊಡಬೇಕು ಅಂತ ಹೊಸ ಕಟ್ಟಡ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೋ. ನಾವು ಅಲ್ಲಿಗೆ ಬಂದಾಗ ನಿಮ್ಮ ಶ್ರಮ, ನಿಮ್ದು ಇದು ಎಲ್ಲ ನೋಡಿ ನಮ್ಮ ಕೈಯಲ್ಲಾಗಿದ್ದು ಒಂದು ಸಹಾಯ ಮಾಡಬೇಕು ಅಂತ ಮನ್ಸಿಗೆ ಬಂತು, ಮಾಡಿದ್ದೀವಿ. ಹೇಗಿದೆ ಆಶ್ರಮ? ಅಲ್ಲೇ ಕೆಲಸ ನಡೀತಾ ಇದೆ. ಕೆಲಸ ತುಂಬ ಶ್ರಮ ಪಟ್ಟಿದ್ದೀರಾ. ಅದು ಹೇಳೋದಷ್ಟು ಸುಲಭ ಅಲ್ಲ. ಬೇರೆಯವ್ರು ಏನು ಬೇಕೋ ಹೇಳ್ಬೋದು, ಅಲ್ಲಿ ಕಷ್ಟ ಬಿದ್ದಿರೋರ್ಗೆ ಮಾತ್ರ ಗೊತ್ತು ಶ್ರಮ. ಸುಮ್ಮನೆ ಶ್ರಮ ಅಲ್ಲ ಅದು. ನಮ್ಮದೊಂದು ಮನೆ ಕಟ್ಟಕ್ಕೆ ಹೋದ್ರೇ ತುಂಬ ಕಷ್ಟ ಬಿದ್ದು 3 ವರ್ಷ 4 ವರ್ಷ, ಅದು ಸಾವಿರಾರು ರೂಪಾಯಿದಲ್ಲ, ಕೋಟ್ಯಾಂತರ ರೂಪಾಯಿ ಯೋಜನೆ. ಅದು ಸುಮ್ಮನೆ ಅಲ್ಲ, ಭಾಳ ಶ್ರಮ ಪಟ್ಟು ಮಾಡ್ತಾ ಇದ್ದೀರಾ. ನಿಮ್ಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಈ ಥರ 140 ಜನ ಅಲ್ಲ 500 ಜನಕ್ಕೆ ಆಶ್ರಯ ಕೊಡೋವಷ್ಟು ನಿಮಗೆ ಶಕ್ತಿ ಕೊಡಲಿ ದೇವರು. ಸೊ ಆಶ್ರಮ ಇಲ್ಲಿ ಬಂದು ನೋಡಿದ್ದೀರಾ, ಇಲ್ಲಿ ಹೇಗಿದೆ ಸರ್? ಇಲ್ಲೂ ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ತುಂಬ ಶ್ರಮ ಪಡ್ತಾ ಇದ್ದೀರಾ. ಇಡೀ ಫ್ಯಾಮಿಲಿನೇ ಇದಕ್ಕೆ ಒತ್ತು ಕೊಟ್ಟಿದ್ದೀರಾ. ಯಾರೂ ಕೊಡಲ್ಲ ಈ ಥರ. ಎಲ್ಲ ಒಂದೊಂದು ಹೋಬಳಿಲಿ ನಿಮ್ಮ ಥರ ಮಾಡಿಬಿಟ್ರೆ ಅನಾಥರೇ ಇರಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಜನ್ಮದಿನದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮುಖ್ಯವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು, 2 ಲೋಡ್ ಕಳಿಸ್ಕೊಟ್ಟಿದ್ದು ತುಂಬ ಹೆಲ್ಪ್ ಆಯ್ತದು. ತುಂಬ ಥ್ಯಾಂಕ್ ಯು. ನೀವು ಬಂದು ನೋಡಿ, ಅದು ಎಷ್ಟನಾಗಲಿ ನಾನು ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡ್ಬಿಟ್ಟೋಣ. ಅವರು ಬಂದು ಜಾಗ ನೋಡಿದ್ರು. ಜಾಗ ನೋಡಿ ಎಷ್ಟು ಖುಷಿ ಪಟ್ರು ಅಂದ್ರೆ ಈ ದೂಸರ ಮಾತಾಡ್ಲಿಲ್ಲ. ಅಲ್ಲಿ ಏನ್ ಕೊರತೆ ಇದೆ ಅಣ್ಣ ಅಂತ ಹೇಳಿದ್ರು. ಈ ತರ ಎಮ್ಸೆಂಡ್ ಜಲ್ಲಿ ಬೇಕು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ 2 ಲೋಡ್ ಕಳಿಸ್ಕೊಟ್ರು. ಇದೇ ತರ ಎಲ್ಲರೂ ಮನ್ಸು ಮಾಡ್ಬಿಟ್ರೆ ಆದಷ್ಟು ಬೇಗ ಕೆಲಸ ಕಂಪ್ಲೀಟ್ ಆಗುತ್ತೆ. ನೀವೆಲ್ಲೋ ಕುತ್ಕೊಂಡು ನೋಡೋದ್ರ ಬದಲು ಒಂದ್ಸತಿ ವಿಸಿಟ್ ಮಾಡ್ಬಿಡಿ. ಬೇರೆ ಏನು ನೀವು ಕೊಡೋದ್ ಬೇಡ ಸರ್. ಅದು ಕೊಡ್ತಾರೋ ಬಿಡ್ತಾರೋ ಅಲ್ಲಿ ಬಂದು ಸ್ಪಾಟ್ ಅಲ್ಲಿ ಕಣ್ಣಲ್ಲಿ ನೋಡ್ಬೇಕು ಸರ್. ಜನಗಳಿಗೆ ಅನುಭವ ಬರಬೇಕು, ಅದ್ರ ಶ್ರಮ ಏನ್ ಬೀಳ್ತಾರೆ ಯೋಗೇಶ್ವರ್ ಅಂತ ಅಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಯೂಟ್ಯೂಬಲ್ಲಾಗಲಿ ಇನ್ನೊಂದಾಗಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನೀವು ಆ ಮಣ್ಣೆತ್ತಿರೋದು, ಆ ಶ್ರಮ ಬಿದ್ದಿರೋದು ಅದೆಲ್ಲ ನಾವು ಬಾಯಲ್ಲಿ ಹೇಳೋದು ಅಂತಲ್ಲ. ಇಲ್ಲೊಂದು ಊಟ ಕೊಟ್ಟು ನಾವು ಮಾತಾಡೋದಲ್ಲ. ತುಂಬ ಶ್ರಮ ಐತೆ, ಸುಮ್ಮನೆ ಮಾಡೋದಲ್ಲ ಅದೆಲ್ಲ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಅಣ್ಣ. ಧನ್ಯವಾದ ನಿಮ್ಗೆ. ಇನ್ನೂ ಮಾಡಿ ಹೆಚ್ಚಿಗೆ ನಮ್ಮ ಕೈಲಾದಷ್ಟು ನೀವು ಅರ್ಧ ರಾತ್ರಿಯಲ್ಲಿ ಫೋನ್ ಹಾಕಿದ್ರು ನಾವು ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ನಮ್ಮ ಗಂಗಮ್ಮ ಅವರು ಹಾಗೆ ಅವರ ಮಕ್ಕಳು ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಗಂಗಮ್ಮ ಅವರ ಮತ್ತು ಕೃಷ್ಣಪ್ಪ ಅವರ ಹೆಸರಲ್ಲಿ ಇವತ್ತಿನ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ದೇವ್ರು 100 ವರ್ಷ ಚೆನ್ನಾಗಿಟ್ಟಿರಲಿ ಸರ್. ಇದೇ ರೀತಿ ಕಷ್ಟದಲ್ಲಿರೋವಂಥವ್ರಿಗೆ ಅನ್ನ ಹಾಕುವಂಥ ಶಕ್ತಿ ಭಗವಂತ ನಿಮಗೆ ಕರುಣಿಸ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಇಲ್ಲ, ನಾನು ಅವಾಗಿಂದ ನೋಡ್ಕೊಂಡು ಬಂದಿದ್ದೆ. ಅದೇ ವಿಜಯಲಕ್ಷ್ಮಿ ಆ ಕಡೆಯಿಂದನೂ ಮಧ್ಯೆ 2 ದಿವಸ ನಿಮ್ಮದು ಇದು ಸಿಗಿಲ್ಲ ನನಗೆ ಅದು ನೋಡೋಕ್ಕೆ. ಇವಾಗ ನನ್ನ ಮಕ್ಕಳಿಗೆ ನಾನು ಅಲ್ಲಿ ಕೊಡ್ಬೇಕು ಕಣೋ, ಅಲ್ಲೇ ಹೋಗ್ಬೇಕು ಅಂತ ಹಠ ಮಾಡಿದೆ. ಹೇಗಿದೆ ಅದೇ ಕರ್ಕೊಂಡು ಹೋಗ್ತೀನಿ ನಾನು
ಅವತ್ತಿನ ದಿವಸ ಕರ್ಕೊಂಡು ಹೋಗ್ತೀನಮ್ಮ ಅಂದರು ಇಬ್ರು ರಜಾ ಹಾಕ್ಬಿಟ್ಟು ಕರ್ಕೊಂಡ್ಬಂದ್ರು. ಖುಷಿ ಆಯ್ತಾ ಇವಾಗ ನಿಮಗೆ? ಖುಷಿ ಆಯಿತು. ಥ್ಯಾಂಕ್ ಯು. ನಿಜವಾಗ್ಲೂ ಎಲ್ಲರನ್ನೂ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಮುಖ್ಯವಾಗಿ ನಿಮ್ಮ ನೋಡಬೇಕು ಅನ್ನೋ ಒಂದು ಇದಿತ್ತು ನನಗೆ. ನೋಡಿದೆ, ಸಂತೋಷ ಆಯಿತು. ಬರೋದ್ರಲ್ಲೇನಿಲ್ಲ, ಬರಬೇಕು ಅನ್ನೋ ಆಸೆ ತುಂಬ ಇತ್ತು. ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀರಾ. ಅದು ನಿರಾಶ್ರಿತರಿದ್ರೆ ಅವ್ರಿಗೆ ಯಾವುದೇ ಕುಟುಂಬ ಇಲ್ಲ ಅಂತ ತಿಳ್ಕೊಂಡು ಪಾಪ ಅವರು ಬೀದಿಲಿ ಇರ್ತಾರೆ. ಸೊ ಅಂಥವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಜಾಗ ತೋರಿಸಿದ್ದೀರಾ. ಇದೇ ರೀತಿ ಮುಂದುವರಿಸಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಹೇಗಿದೆ ಸರ್ ಆಶ್ರಮ? ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು ಸರ್. ತಾವು ಸರ್? ತುಂಬ ಸಂತೋಷ ಆಯ್ತು ಸರ್ ನೋಡಿ ನಿಮ್ಮ ಈ ಕಾರ್ಯವನ್ನು ಮತ್ತು ಕೆಲಸವನ್ನು. ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿದೆ. ಕಂಡ್ರೆ ಅಂದರೆ ಒಂಥರ ಸ್ಫೂರ್ತಿ, ಒಂಥರ ಇದಾಗ್ತಿದೆ. ಸೊ ಎಷ್ಟು ಸಹಾಯ ಮಾಡ್ತಾಯಿದ್ದೀರಾ ಅಂತ ಎಲ್ಲ ನೋಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ಕೈಲಿ ಆದಷ್ಟು ಎಷ್ಟಾಯ್ತು ಸಹಾಯ ನಾವು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದ್ದೀರಲ್ಲ ಮನೆ, ಅದನ್ನು ನೋಡಿದ್ವಿ. ಹೋಗೋಣ, ಎಲ್ಲ ಮುಗಿಸ್ಕೊಳ್ಳಿ, ಹೋಗೋಣ ಅಲ್ಲಿಗೆ ಒಂದು. ಅವ್ರಿಗೆ ಟೈಮ್ ಮಕ್ಕಳು ಕರ್ಕೊಂಡ್ಬರ್ಬೇಕು. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ.